ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಈರುಳ್ಳಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ ಗೊಜ್ಜು ಅಂತನಾದ್ರೂ ಅನ್ಬೋದು, ಪಲ್ಯ ಅಂತನಾದ್ರೂ ಅನ್ಬೋದು. ಇದಂತೂ ತುಂಬಾನೇ ಸ್ಪೆಷಲ್ ಆಗಿದೆ. ನಾರ್ತ್ ಕರ್ನಾಟಕ ಸ್ಟೈಲ್ ಈರುಳ್ಳಿ ಪಲ್ಯ ಅಂತ ಅನ್ಬೋದು. ಇದನ್ನ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ 2 ಟೇಬಲ್ ಸ್ಪೂನ್ ಹುರ್ಗಡ್ಲೆನ ಹಾಕೊಂಡು ಫೈನ್ ಆಗಿ ಪೌಡರ್ ಮಾಡ್ಕೊಳ್ತೀನಿ. ಈ ಹುರ್ಗಡ್ಲೆನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ನೆನೆಸಿಟ್ಟಿರೋ ಅಂತ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. 4 ಗುಂಟೂರು ಮೆಣಸಿನ್ಕಾಯಿ, 8 ಬ್ಯಾಡಗಿ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು. ಇಷ್ಟು ಸಾಫ್ಟ್ ಆಗಿ ಹಿಂಗಾಗಿರುತ್ತೆ. ಒಂದು 4 ಎಸಳು ಬೆಳ್ಳುಳ್ಳಿ, ಧನಿಯಾ 1 ಟೇಬಲ್ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಗೋಲಿ ಗಾತ್ರದ್ದು ಹುಣಸೆಹಣ್ಣು ಅಥವಾ ಹುಣಸೆಹಣ್ಣಿನ ಪೇಸ್ಟ್ ಆದರೆ 1 ಟೇಬಲ್ ಸ್ಪೂನ್, ಒಂದು ಚೂರು ಕೊತ್ತಂಬರಿ ಸೊಪ್ಪು, 1-2 ಗರಿಯಷ್ಟು, ನೋಡಿ ಇಲ್ಲಿ 1 ಟೀ ಸ್ಪೂನ್ ಅಷ್ಟು. ಮೊದಲು ಹಾಗೆ ರುಬ್ಕೊಂಡು ಆನಂತರ ಒಂದು ಅರ್ಧ ಲೋಟದಷ್ಟು ನೀರು ಹಾಕೊಂಡು ರುಬ್ಕೊಳ್ಳೋಣ. 1/4 ಕಪ್ಪಷ್ಟು ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಪಕ್ಕ ಎತ್ತಿಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1/4 ಕಪ್ಪಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂಚೂರು ಚಟಪಟ ಅಂತ ಅಂತಿದ್ದ ಹಾಗೆ ದಪ್ಪ ಸೈಜು 3 ಈರುಳ್ಳಿ ತೆಳುವಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು ಹಾಕೊಂಡು ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆದಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಇನ್ನೂ ಚೆಂದಾನೆ. ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿನ ಚೂರು ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಹಾಗೆ ಒಳ್ಳೆ ಘಮ ಕೂಡ ಬರ್ತಾ ಇದೆ. ಈ ಟೈಮಲ್ಲಿ ರುಬ್ಬಿರೋಂಥ ಮಿಶ್ರಣನ ಹಾಕೊಳ್ತೀನಿ. ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಳ್ತೀನಿ. ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕೊಳ್ಳೋಕೆ ಹೋಗ್ಬೇಡಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಈ ಟೈಮಲ್ಲೇ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಒಂದು 7ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಎಣ್ಣೆ ಬಿಡೋಕ್ಕೆ ಶುರು ಆಗಬೇಕು. ಆವಾಗಲೇ ನಿಮಗೆ ಇದು ಸಾಫ್ಟಾಗಿ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಅನ್ನಿಸ್ಕೊಳ್ಳೋದು. ಉಪ್ಪು ಹುಳಿ ಖಾರ ಎಲ್ಲ ಸ್ಟ್ರಾಂಗ್ ಆಗಿದೆ. ಇದಕ್ಕೆ ಒಂಚೂರು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಈ ಬೆಲ್ಲ ಹಾಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅದಷ್ಟು. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂತ ಅಂದರೆ ಇಲ್ಲ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ನೀವು ಇಷ್ಟು ಕ್ವಾಂಟಿಟಿ ಗೊಜ್ಜನ್ನ ಅಟ್ ಎ ಟೈಮ್ ಉಪಯೋಗಿಸೋದಾದರೆ ಹುರ್ಗಡ್ಲೆ ಪುಡಿನ ನೀವು ನೀರಲ್ಲಿ ಕಲಿಸ್ಬಿಟ್ಟು ಹಾಕೋಬೋದು. ಇಲ್ಲ ಇಷ್ಟೂ ಏನು ಉಪಯೋಗಿಸಲ್ಲ ಅಂತ ಅಂದರೆ ಎಷ್ಟು ಉಪಯೋಗಿಸ್ತೀರಾ ಅಷ್ಟಕ್ಕೆ ಮಾತ್ರ ಹುರ್ಗಡ್ಲೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದು ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ಫುಲ್ಲು. ಒಂದು ಅರ್ಧ ಗೊಜ್ಜನ್ನ ಬೌಲ್ ಒಳಗಡೆ ಹಾಕೊಂಡಿದ್ದೀನಿ. ಪೂರ್ತಿ ತಣ್ಣಗಾದ ನಂತರ ನೋಡಿ, ಇಲ್ಲಿ ಹುರ್ಗಡ್ಲೆನ 1 ಟೇಬಲ್ ಸ್ಪೂನ್ ಪುಡಿನ ತೊಗೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಗೊಜ್ಜೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಈ ಗೊಜ್ಜು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ತಿನ್ನೋದಕ್ಕಿಂತ ಈ ಥರ ಹುರ್ಗಡ್ಲೆನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದ್ಸಲ ಹಿಂಗೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋದ್ರಿಂದ ಟೇಸ್ಟ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ವಾವ್, ಇವಾಗಂತೂ ಟೇಸ್ಟು ಸಕ್ಕತ್ತಾಗಿದೆ. ಹುರ್ಗಡ್ಲೆ ಪುಡಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡಾಗಂತೂ ನಾನು ಇಷ್ಟೇ ಕ್ವಾಂಟಿಟಿ ಉಪಯೋಗಿಸೋದ್ರಿಂದ ಇಷ್ಟಕ್ಕೆ ಹಾಕೊಂಡಿದ್ದೀನಿ. ಉಳಿದಿರೋದನ್ನ ಫ್ರಿಜ್ಜಲ್ಲಿ ಒಂದು 3ರಿಂದ 4 ದಿನದವರೆಗೂ ಈ ಗೊಜ್ಜನ್ನ ಸ್ಟೋರ್ ಮಾಡ್ಕೋಬೋದು. ಯಾವಾಗ ಬೇಕೋ ಆವಾಗ ಹುರ್ಗಡ್ಲೆ ಪುಡಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ, ಎಷ್ಟು ಈಸಿಯಾಗಿ ಬೇಗ ಈ ಒಂದು ಈರುಳ್ಳಿ ಗೊಜ್ಜನ್ನ ಮಾಡ್ಕೊಂಬಿಡ್ಬೋದು. ಈರುಳ್ಳಿ ಪಲ್ಯ ಅಂತನಾದರೂ ಅನ್ಕೋಬೋದು, ಗೊಜ್ಜು ಅಂತನಾದರೂ ಅನ್ಕೋಬೋದು. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.